ಇವತ್ತು ನಿಮಗೆ ಇಂಟರ್ನೆಟ್ ಇದೆ, ಎಲ್ಲಿ ಏನು ಸಿಗುತ್ತೆ, ಯಾವ ಸಬ್ಜೆಕ್ಟ್ ಎಲ್ಲಿ ಹೋದ್ರೆ, ಯಾವ ಪುಸ್ತಕ ಹೋದ್ರೆ ಅಂತ ಸಿಗುತ್ತೆ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡೋ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ಬಹಳಷ್ಟು ದೇಶಗಳಲ್ಲಿ ಏನೇನು ಕಾನೂನು ಇದು ಸಂವಿಧಾನ ಇದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಅಂದಿನ ಕಾಲದಲ್ಲಿ ಎಲ್ಲಾ ದೇಶಗಳ ಸಂವಿಧಾನವನ್ನ ಅರದು ಕುಡಿದು ಕರತಲ ಮಲಕ ಮಾಡಿಕೊಂಡಿದ್ದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಎಲ್ಲಾ ದೇಶಗಳು ನೀವು ಸಂವಿಧಾನ ಓದ್ತಾ ಇದ್ರೆ ಅದರಲ್ಲಿ ಮೂಲಭೂತ ಹಕ್ಕುಗಳಿದಾವೆ. ಆ ಮೂಲಭೂತ ಹಕ್ಕುಗಳನ್ನ ಹೇಗೆ ಅದು ಆರ್ಟಿಕಲ್ 14ರಿಂದ 32, 33, 34, 35ವರೆಗೂ ಅದನ್ನು ಒಳಗಡೆ ಆ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅಂದ್ರೆ ಅವರು ಅಮೆರಿಕ ಸಂವಿಧಾನವನ್ನ ಸಂಪೂರ್ಣವಾಗಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಸಂವಿಧಾನವನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಹಕ್ಕುಗಳು ಯಾಕೆ ಬೇಕು, ಮನುಷ್ಯನಿಗೆ ಸ್ವತಂತ್ರವಾಗಿ ಬದುಕೋದಕ್ಕೆ ಏನು ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನ ಅಳವಡಿಸಿದ್ರು. ಮತ್ತೆ ನಮ್ಮ ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟಾಗ, ಬೇರೆ ದೇಶ ನಮ್ಮ ಮೇಲೆ ಯುದ್ಧ ಸಾರಿದಾಗ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂತ ಒಂದು ಸಪರೇಟ್ ಚಾಪ್ಟರ್ನ ಮಾಡಿದ್ದಾರೆ. ಅವ್ರು ಆಗ್ಲೇ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ ಮುಂದೊಂದು ದಿವಸ ಈ ತರದೊಂದು ಪರಿಸ್ಥಿತಿ ಬರಬಹುದು. ಇಂಡೋ ಚೈನಾ ವಾರ 1960 ಚೀನಾ ಮತ್ತು ನಮ್ದು ಯುದ್ಧ ಆಯಿತು. ನಂತರ ಪಾಕಿಸ್ತಾನ ಮತ್ತು ನಮ್ದು ಯುದ್ಧ ಆಯಿತು. ಆ ಯುದ್ಧ ಆದಂತ ಸಂದರ್ಭದಲ್ಲಿ ದೇಶದ ಆಡಳಿತವನ್ನು ಹೇಗೆ ನಡೆಸಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಡಿಯಲ್ಲಿರಬೇಕಾ, ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಅದ್ರ ಪಾಡಿಗೆ ಬಿಡಬೇಕಾ, ಆ ಸಂಪೂರ್ಣ ಮಾಹಿತಿಯನ್ನು ಅವರು ತುರ್ತು ಪರಿಸ್ಥಿತಿಗಂತಾನೆ ಒಂದು ಚಾಪ್ಟರ್ನ ಅಳವಡಿಸಿದ್ದಾರೆ. ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ದೂರಾಲೋಚನೆ ಇಟ್ಟು ಬಹಳಷ್ಟು ವಿಚಾರಗಳು. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅಂತ ಮಹಾನ್ ವ್ಯಕ್ತಿಯ ಜನ್ಮ ಶತಾಬ್ದಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಸೊ ನೀವೆಲ್ಲರೂ ಇಲ್ಲಿ ಆ ಸಂದರ್ಭದಲ್ಲಿ ಸೇರಿದಿರಿ. ಈ ಸಂದರ್ಭದಲ್ಲಿ ಇನ್ನೊಂದು ನಾನು ವಿಶೇಷವಾಗಿ ಕೇಳ್ಕೊಳ್ಳೋದು ಏನು ಅಂದ್ರೆ, ಆರ್ಗನೈಸರ್ಸ್ಗೆ ಈ ಜಿಲ್ಲೆಯಲ್ಲಿ ಏನನ್ನೂ ಬಯಸದೆ ಸಮಾಜಕ್ಕಾಗಿ ದುಡಿದಂತ ಬಹಳಷ್ಟು ವ್ಯಕ್ತಿಗಳಿದ್ದಾರೆ. ನಾನು ಈ ಜಿಲ್ಲೆಗೆ SP ಆಗಿ ಬಂದಂತ ಒಂದು ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಮೊದಲನೆಯದಾಗಿ ಕೋಟಗಾನಹಳ್ಳಿ ರಾಮಯ್ಯ ಅವರು. ಬಹಳ ಜನ ಕೋಟಗಾನಹಳ್ಳಿ ರಾಮಯ್ಯ ಅವರನ್ನ ಕೇಳಿರ್ಬೇಕು. ಒಂದು ಸರಿ ಅಂತರಗಂಗೆ ಬೆಟ್ಟದ ಮೇಲೆ, ತೇರಳ್ಳಿ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಇಲ್ಲಿ ಕೋಟಗಾನಹಳ್ಳಿ ರಾಮಯ್ಯ ಅವರು ಇದ್ದಾರೆ ಅಂತ ಯಾರೋ ಹೇಳ್ತಾರೆ. ನಾವು ನಮ್ಮ ಗನ್ಮನ್ಗೆ ಹೇಳ್ತೀನಿ, ನಡಿಯಪ್ಪ ಹೋಗೋಣ ನೋಡೋಣ ಅಂತ. ನಡ್ಕೊಂಡು ಒಳಗಡೆ ಹೋದಾಗ ಸ್ವಲ್ಪ ಹುಡುಗನ್ ಸ್ವಲ್ಪ ಸುಮ್ಮನೆ ಕೇಳಪ್ಪ, ಮರಿ ದಯವಿಟ್ಟು ಸ್ವಲ್ಪ ಈ ತರದ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಸ್ವಲ್ಪ ಇದು ಮಾಡಬೇಡಿ. ಕೋಟಗಾನಹಳ್ಳಿ ರಾಮಯ್ಯ ಅವರು ಎಲ್ಲಿದ್ದಾರೆ ಅಂತ ನಾವು ಸ್ವಲ್ಪ ಒಳಗಡೆ ಹೋದಾಗ ಒಂದು ಸಣ್ಣದೊಂದು ಬಾವಿ, ಆ ಬಾವಿ ಪಕ್ಕದಲ್ಲಿ ಒಂದು ಸಣ್ಣದೊಂದು ಮನೆ. ಆ ಮನೆಯಲ್ಲಿ ಅವರು ಕೂತು ಆ ಪುಸ್ತಕಗಳ ಜೊತೆ ಬಹಳ ಯಾವುದೋ ಒಂದು ಬರೆಯೋದ್ರಲ್ಲಿ ಮಗ್ನರಾಗಿದ್ರು. ಸೊ ಆಗ ಅವ್ರ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿದ ಮೇಲೆ ನಿಜವಾಗ್ಲೂ ಎಂಥ ಪುಣ್ಯಾತ್ಮ ಇವರು, ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇದೆ ಮತ್ತು ಎಷ್ಟು ಬರವಣಿಗೆಗಳಿದೆ. ಇಷ್ಟು ವರ್ಷಗಳಿಂದ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಹೇಳಿ ನನಗೆ ನಿಜವಾಗ್ಲೂ ಅವತ್ತಿಂದ ಅವ್ರ ಮೇಲೆ ಬಹಳಷ್ಟು ಗೌರವ ಬಂತು. ನೆಕ್ಸ್ಟ್ ಟೈಮ್ ಅವ್ರನ್ನೇ ತಾವೇನಾದರೂ ಇದೇ ಅಂಬೇಡ್ಕರ್ ಜಯಂತಿಯಲ್ಲಿ ಯಾರಿಗಾದರೂ ಗೆಸ್ಟ್ಗಳನ್ನ ಕರಿಬೇಕು ಅಂದ್ರೆ ಕೋಟಗಾನಹಳ್ಳಿ ರಾಮಯ್ಯ ಅವ್ರನ್ನ ದಯವಿಟ್ಟು ಗೆಸ್ಟ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ, ನಮ್ಮೆಲ್ರಿಗೂ ಬಹಳ ಸಂತೋಷ ಆಗತ್ತೆ ಅಂತ ಹೇಳ್ತಾ, ಮತ್ತೆ ಸಮಾಜಕ್ಕಾಗಿ ಬಹಳ ದುಡಿದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕೊಟ್ಟಂತ ದಾರಿಯಲ್ಲಿ ನಡೆದು ಆ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡು ಸಮಾಜದ ಏಳಿಗೆಯಲ್ಲಿ ತೊಡಗಿದಂತ T. ಚೆನ್ನಯ್ಯನವರು. ಯಾರಾದರೂ ಗಾಂಧಿನಗರನ ಹೋಗಿ ನೀವು ನೋಡಿದ್ರೆ, ಕೋಲಾರದಲ್ಲಿರುವಂತ ಗಾಂಧಿನಗರ ಟೌನ್ ಅನ್ನು ನೋಡಿದ್ರೆ, ಯಾಕೆ ಗಾಂಧಿನಗರದಲ್ಲಿ ಮಾತ್ರ 40 ಅಡಿ 60 ಅಡಿ ರಸ್ತೆಗಳಿದೆ ಅಂದ್ರೆ, 1956ರಲ್ಲಿ ಮಲ್ಲೇಶ್ವರಂ, ಬೆಂಗಳೂರಿನ ಮಲ್ಲೇಶ್ವರಂ ಲೇಔಟ್ ಡೆವಲಪ್ಮೆಂಟ್ ನಡೀತಾ ಇರುತ್ತೆ. ಈಗ ಇರೋ ರೀತಿ BDA ಇರಲಿಲ್ಲ. ಆಗ
ಆಗ ಇದ್ದಿದ್ದು CITB ಅಂತ, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡ್ನವರು ಮಲ್ಲೇಶ್ವರಮಲ್ಲಿ ಲೇಔಟ್ ಮಾಡಿರ್ತಾರೆ, 40 ಅಡಿ 60 ಅಡಿ ರಸ್ತೆಗಳು. ಆ ಒಂದು ಬ್ಲೂ ಪ್ರಿಂಟ್ನ ಮ್ಯಾಪನ್ನು ತಗೊಂಡು ಬಂದು ಕೋಲಾರದಲ್ಲಿ ಇದೇ ರೀತಿ ನನ್ನ ಜನಕ್ಕೆ ಒಂದು ಲೇಔಟ್ ಮಾಡಬೇಕಂತ ಹೇಳಿ ಗಾಂಧಿನಗರನ ಆ ಕಾಲಕ್ಕೆ ಕನಸ್ಕೊಂಡಂತ ಪುಣ್ಯಾತ್ಮ ಟಿ ಚೆನ್ನಯ್ಯನವರು. ಸೊ ಹಾಗಾಗಿ ಅವರ ಸ್ಮರಣೆಯನ್ನು ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಈ ಊರಿಗೆ ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.